ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿರುವಂತದ್ದು ಗೌತಮ್ ಅದಾನಿ ಬೆಂಗಳೂರಿನ ಟನಲ್ ರೋಡ್ ಕಾಮಗಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಲಾಗಿದೆ. ರಾಜ್ಯದಲ್ಲಿ ಹೂಡಿಕೆ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನ ಮಾಡಲಾಗಿದೆ. ಅದಾನಿ ಗ್ರೂಪ್ಸ್ ಅಧ್ಯಕ್ಷ ಗೌತಮ್ ಅದಾನಿ ಅವರು ಮಾತೆತ್ತಿದ್ರೆ ಕಾಂಗ್ರೆಸ್ನವರು ಬೈತಾರಲ್ಲ, ಅದಾನಿ 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 ಅನ್ಕೊಂಡು ಮಾತಾಡ್ತಾರೆ. ನರೇಂದ್ರ ಮೋದಿ ಅವರು ಎಲ್ಲವನ್ನೂ ಕೂಡ ಮಾಡಿಕೊಡೋದು ಅದಾನಿಗೆ ಅಂತ. ಅದೇ ಅದಾನಿ ಅವರೇ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದೆ. ಸದಾಶಿವನಗರದ ಮನೆಯಲ್ಲಿ 1 ಗಂಟೆ ಚರ್ಚೆಯನ್ನ ಮಾಡಲಾಗಿದೆ. ಹೂಡಿಕೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಮಾತುಕತೆಯನ್ನ ಮಾಡಲಾಗಿದೆ. ಆರ್ಟ್ ಆಫ್ ಲಿವಿಂಗಿಗೆ ಆಗಮಿಸಿದ್ರು ಗೌತಮ್ ಅದಾನಿ. ಏರ್ಪೋರ್ಟ್ಗೆ ಹೋಗುವ ಮಧ್ಯೆ ಸಿಎಂ ನಿವಾಸಕ್ಕೆ ಅದಾನಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಮಾತೆತ್ತಿದ್ರೆ ಕಾಂಗ್ರೆಸ್ನವರು ಬೈಯುವಂತ ವ್ಯಕ್ತಿ ಇದೆ. ಮೇನ್ ಟಾರ್ಗೆಟ್ ಕಾಂಗ್ರೆಸ್ ಪಕ್ಷದ್ದು ಅದು ಗೌತಮ್ ಅದಾನಿ ಅವರೇ. ಅವ್ರನ್ನ ಬೈಕಂಡ್ ಕೂತ್ಕೊಂಡ್ರೆ ಆಗಲ್ಲ. ನಮ್ಮ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಬೈಕಂಡ್ ಕೂತ್ಕೊಂಡ್ರೆ ಆಗಲ್ಲ. ನಮಗೆ ಏನ್ ಲಾಭ ಆಗುತ್ತೆ ಅನ್ನುವಂಥದ್ದು ನೋಡಬೇಕು. ರಾಜ್ಯಕ್ಕೆ ಟನಲ್ ರೋಡ್ ಒಂದ್ ಕಡೆ, ಮತ್ತೊಂದ್ ಕಡೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ಗಳು ಕೂಡ ಬರಬೇಕಾಗಿದೆ. ಉದ್ಯೋಗ ಸೃಷ್ಟಿ ಆಗಬೇಕಾಗಿದೆ. ನಿರುದ್ಯೋಗವನ್ನ ದೂರ ಮಾಡಬೇಕಾಗಿದೆ. ಯುವಕರಿಗೆ ಶಕ್ತಿಯನ್ನ ತುಂಬಬೇಕು ಅಂದ್ರೆ ಮೇನ್ ಆಗಿ ಉದ್ಯೋಗ ಕೊಡಬೇಕು. ಸೊ ಹೀಗಾಗಿ ಇನ್ವೆಸ್ಟ್ಮೆಂಟ್ ಯಾರೆಲ್ಲ ಮಾಡ್ತಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಸ್ಗಳಿದ್ದಾರೆ, ಅಂಥವ್ರನ್ನ ಅಟ್ರಾಕ್ಟ್ ಮಾಡುವಂತ ಕೆಲಸ ಮಾಡಬೇಕಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳು, ಸಚಿವರುಗಳು. ಅದಾನಿ ಅವರು ಬಂದಿದ್ರು. ಸುಮಾರು 1 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಲಾಗಿದೆ. 1 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಆ ದೃಶ್ಯಾವಳಿಗಳನ್ನ. ಗೌತಮ್ ಅದಾನಿ ಅವರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದಿದ್ರು. ಬಾಡಿ ಗಾರ್ಡ್ಸ್ ಬಂದಿದ್ದಂತ ಸೆಕ್ಯೂರಿಟಿ ಎಲ್ಲ ಕವರ್ ಮಾಡ್ತಾ ಇದ್ರು. ಗೌತಮ್ ಅದಾನಿ ಅವರು ಕಾಣದ ರೀತಿಯಲ್ಲಿ ಆರ್ಟ್ ಆಫ್ ಲಿವಿಂಗಿಗೆ ಬಂದಿದ್ರು ಇವತ್ತು ಗೌತಮ್ ಅದಾನಿ. ಇದೇ ಸಂದರ್ಭದಲ್ಲಿ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಕೂಡ ಭೇಟಿಯಾಗಿ ಚರ್ಚೆಯನ್ನ ಮಾಡಿ ಟನಲ್ ವಿಚಾರ, ರಾಜ್ಯದ ಇನ್ವೆಸ್ಟ್ಮೆಂಟ್ ವಿಚಾರ ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿ ಹೋಗಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಗೌತಮ್ ಅದಾನಿ ಅವರು ಬಂದಿದ್ರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ. ಏನೆಲ್ಲ ಮಹತ್ವದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಲಾಗಿದೆ? ಯಾಕೆಂದ್ರೆ ಗೌತಮ್ ಅದಾನಿ ಅಂದ್ರೆ ನಾವು ನೋಡ್ತಾನೆ ಇದ್ದಿದ್ದು ಇಷ್ಟು ದಿನನೂ ಕೂಡ ಕಾಂಗ್ರೆಸ್ ಪಕ್ಷದವರು ಅವ್ರನ್ನ ಟಾರ್ಗೆಟ್ ಮಾಡಿ ಯಾವ ರೀತಿಯಾಗೆಲ್ಲ ಬೈತಾ ಇದ್ರು. ಮೋದಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಮಾಡಿ ಅದಾನಿ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇತ್ತು. ಇವತ್ತು ಅದೇ ವ್ಯಕ್ತಿ ಬಂದಿದ್ರು. ಸೊ ಏನ್ ಚರ್ಚೆ ಆಯ್ತು? 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಪೃಥ್ವಿ, ದೇಶದ ಅಗ್ರಗಣ್ಯ ಉದ್ಯಮಿಯಾಗಿರುವಂಥ ಗೌತಮ್ ಅದಾನಿ ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಸದಾಶಿವನಗರದ ಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭೇಟಿಯನ್ನು ಮಾಡಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಚರ್ಚೆಯನ್ನು ಕೂಡ ಇಬ್ಬರು ನಾಯಕರು ನಡೆಸಿರ್ತಕ್ಕಂಥದ್ದು. ಅದಾನಿ ಅವರು ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವಂಥದ್ದು ಸಹಜವಾಗಿ ಕರ್ನಾಟಕದ ಮುಂದಿನ ದಿನಗಳಲ್ಲಿ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಆಗಬಹುದು. ಜೊತೆಗೆ ಕರ್ನಾಟಕದಲ್ಲಿ ಅವರು ಹೂಡಿಕೆಯನ್ನು ಮಾಡಬಹುದು ಅನ್ನುವಂಥ ನಿರೀಕ್ಷೆಗಳು ಕೂಡ ಹೆಚ್ಚುತ್ತಾ ಇದೆ. ಈ ಹಿಂದೆಯೂ ಕೂಡ ಅದಾನಿ ಅವರು ಕರ್ನಾಟಕದಲ್ಲಿ ಅಂದ್ರೆ ಉದ್ಯಮವನ್ನು ಮಾಡೋದಕ್ಕೆ, ಹೂಡಿಕೆಯನ್ನು ಮಾಡೋದಕ್ಕೆ ಉತ್ಸುಕರಾಗಿದ್ರು ಅನ್ನುವಂಥದ್ದು ಸಾಕಷ್ಟು ಬಾರಿ ವರದಿಯೂ ಕೂಡ ಆಗಿತ್ತು. ಜೊತೆಗೆ ಈಗಾಗಲೇ ಬೆಂಗಳೂರಿನಲ್ಲಿ ಆಗಬೇಕಿರುವಂತಹ ಸುರಂಗ ಮಾರ್ಗ ಏನಿದೆ, ಆ ಒಂದು ಸುರಂಗ ಮಾರ್ಗಕ್ಕೂ ಕೂಡ ಅದಾನಿ ಅವರ ಕಂಪನಿ ಒಂದು ಬಿಡ್ಡಿಂಗ್ ಅನ್ನು ಕೂಡ ಮಾಡಿತ್ತು. ಅದರಲ್ಲಿ ಅವರಿಗೆ ಕಡಿಮೆ ಹಣದಲ್ಲಿ ಬಿಡ್ ಅನ್ನು ಮಾಡಿರುವಂತಹ ಕಾರಣಕ್ಕಾಗಿ ಬಹುತೇಕ ಅವರಿಗೆ ಟೆಂಡರ್ ಹೋಗುವಂತ ಸಾಧ್ಯತೆಯೂ ಕೂಡ ಇದೆ. ಆ ವಿಚಾರವೂ ಕೂಡ ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರ ಜೊತೆಗಿನ ಭೇಟಿಯ ವೇಳೆ ಚರ್ಚೆಯನ್ನ ಮಾಡಿದ್ದಿರಬಹುದು ಅನ್ನುವಂಥ ರೀತಿಯಲ್ಲಿ ಅಂದಾಜು ಕೂಡ ಮಾಡಲಾಗಿದೆ. ಜೊತೆಗೆ ಅದಾನಿ ಅವರನ್ನ ಭೇಟಿ ಒಂದು ಹಂತಕ್ಕೆ ಕರ್ನಾಟಕದ ಮುಂದಿನ ದಿನಗಳಲ್ಲಿ ಹೂಡಿಕೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಸಹಕಾರಿಯೂ ಕೂಡ ಆಗಬಹುದು ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ. ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಆ ರಾಜ್ಯಕ್ಕೆ ಅನುಕೂಲಕರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಆ ಒಂದು ನಿರ್ಧಾರದ ಭಾಗವಾಗಿ ಗೌತಮ್ ಅದಾನಿ ಅವರನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಭೇಟಿಯನ್ನು ಮಾಡಿದ್ದಿರಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇರುವಂಥದ್ದು. ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಅವರ ಕಚೇರಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಇದೊಂದು ಸೌಜನ್ಯ ಭೇಟಿ ಅನ್ನುವಂಥದ್ದು. ಆದರೆ ಸಹಜವಾಗಿ ಉದ್ಯಮಿಗಳು ಭೇಟಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಉದ್ಯಮಕ್ಕೆ ಸಂಬಂಧಪಟ್ಟಂತೆ, ಇಲ್ಲಿ ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಆಗತ್ತೆ. ಈ ಹಿಂದೆ ರಾಹುಲ್ ಗಾಂಧಿ ಇರಬಹುದು, ಕಾಂಗ್ರೆಸ್ನ ನಾಯಕರು ಅದಾನಿ ಅವರನ್ನ ಸಾಕಷ್ಟು ವಿಚಾರಗಳಿಗೆ ಟೀಕೆಯನ್ನು ಮಾಡ್ತಾ ಇದ್ರು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅದಾನಿ ಅವರ ಒಂದು ಉದ್ಯಮ ಸಾಕಷ್ಟು ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಕಂಡಿದೆ. ಜೊತೆಗೆ ಅದಾನಿ ಅವರ ಆಸ್ತಿ ಮೌಲ್ಯವೂ ಕೂಡ ಹೆಚ್ಚಾಗಿದೆ, ದುಪ್ಪಟ್ಟಾಗಿದೆ ಅನ್ನೋ ರೀತಿಯಲ್ಲಿ ಟೀಕೆಗಳನ್ನು ಕೂಡ ಮಾಡ್ತಿದ್ರು. ಇದಕ್ಕೆ ಈ ಹಿಂದೆ ಅದಾನಿ ಅವರು ಕೂಡ ಒಂದಿಷ್ಟು ಸಬೂಬನ್ನು ಕೂಡ ಕೊಟ್ಟಿದ್ರು. ಯಾವ ಸರ್ಕಾರಗಳು ಅಧಿಕಾರದಲ್ಲಿ ಇರ್ತವೋ ಆ ಎಲ್ಲ ಸರ್ಕಾರದ ಅನುಕೂಲಗಳನ್ನು ನಾವು ಪಡೆದುಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಅವರು ಹಿಂದೆಯೂ ಕೂಡ ಸ್ಪಷ್ಟಪಡಿಸಿದ್ರು. ಅದರಂತೆ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಇವತ್ತು ಭೇಟಿ ಮಾಡಿರುವಂಥದ್ದು ಕರ್ನಾಟಕದಲ್ಲಿ ಒಂದಿಷ್ಟು ಪ್ರಮಾಣದ ಹೂಡಿಕೆಗೆ ಸಂಬಂಧಪಟ್ಟಂತೆ ಇಬ್ಬರು ಮಾತುಕತೆಯನ್ನು ಕೂಡ ಮಾಡಿದ್ದಿರಬಹುದು ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇರುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.